ನಾವು ಕೆಲವು ಮಾಡ್ತಾ ಇರೋದನ್ನು ರೀಪ್ಲೇಸ್ ಮಾಡಬೇಕು. ಒಂದು ಹೇಳ್ತೀನಿ, ಎಷ್ಟೋ ನೀವು ಹೇಳ್ತೀರಾ, ಅಯ್ಯೋ ನಾನು ಮಾಡಬಾರ್ದಾಗಿತ್ತು, ಮಾಡಿಬಿಡ್ತೀರಾ. ಮಾಡಬಾರದಾಗಿತ್ತುನ ರೀಪ್ಲೇಸ್ ಮಾಡೋದು ಹೇಗೆ? ಓಹ್ ಬಿಡಿ ಅದನ್ನ, ನಾನು ಈಗ ಬೆಟರ್, ನಂಗೆ ಗೊತ್ತಾಗಿದೆ, ನಾನು ಬೆಟರ್ ಆಗಿ ಬದಲಾಯಿಸ್ತೀನಿ. ನಾನು ಹಾಗೆ ಮಾಡಬಾರ್ದಾಗಿತ್ತು ಅನ್ಬೇಡಿ, ಇವಾಗ ಮಾಡಬೇಕಲ್ವಾ, ಬೆಟರ್ ಆಗಿ ಮಾಡಿ. ಅದೇ ರೀಪ್ಲೇಸ್ಮೆಂಟು. ಹಾಗೆ ಮಾಡುವಾಗ ನೀವು ಕ್ಷಮಿಸ್ಕೊಳ್ತೀರಾ ನಿಮ್ಮನ್ನೇ, ನಿಮ್ಮ ತಪ್ಪಿಂದ ನೀವು ಕಲ್ತ್ಕೊಳ್ತೀರಾ. ಈ ಸೆಲ್ಫ್ ಶೇಮ್ ಅನ್ನೋದು ಇದೆಯಲ್ಲ, ಅದು ಸ್ವಯಂ ಅದು ಅವಮಾನ, ಸೆಲ್ಫ್ ಸ್ಯಾಬಟೇಜ್ ಅಂತ ಹೇಳ್ತಾರೆ. ಅದು ಬೇಡ. ಆತ್ಮವನ್ನು ಶೋಧಿಸಿ ನೋಡ್ಕೊಳ್ಳಿ, ಶೋಷಣೆ ಮಾಡಬೇಡಿ, ಪಾಠದ ಥರ ತಗೊಳ್ಳಿ. ನಿಮ್ಮನ್ನು ನೀವು ಅವಮಾನ ಮಾಡ್ಕೊಳ್ಬೇಡಿ. ನಾನು ಮಾಡಿದ್ದೀನಿ, ಆಯ್ತಬ್ಬ, ಯಾಕೆ ಮಾಡಬಾರ್ದಾಗಿತ್ತು, ಇಲ್ಲ ಇವಾಗ ನಾನು ಬೆಟರ್ ಮಾಡ್ತೀನಿ, ನಾನು ಈ ಚಾನ್ಸ್ ತೊಗೊಳ್ತೀನಿ, ನಾನು ಬೆಟರ್ ಮಾಡ್ತೀನಿ. ಪ್ರತಿಯೊಂದಕ್ಕೂ ರೀಪ್ಲೇಸ್ಮೆಂಟ್ ಇದೆ. ರೀಪ್ಲೇಸ್ಮೆಂಟೇ ಟ್ರಾನ್ಸ್ಫಾರ್ಮೇಷನ್, ರೀಪ್ಲೇಸ್ಮೆಂಟೇ ಬೆಟರ್ ಚೇಂಜ್. ರೀಪ್ಲೇಸ್ ಅದೇ ಥರ ಆಡಬೇಡಿ. ಒಂದು ಸತಿ ತಪ್ಪು ಮಾಡಿದ್ದೀರಾ, ಮಾಡಬೇಡಿ. ಅದನ್ನು ಮಾಡಲಿಲ್ಲ, ನಾನು ಸರಿ ಮಾಡಬೇಕಾಗಿತ್ತು ಅಂತ ಗೊಣಗಬೇಡಿ. ಇವಾಗ ಮಾಡ್ತೀರಲ್ಲ, ರೀಪ್ಲೇಸ್, ನಾನು ಬೆಟರ್ ಮಾಡ್ತೀನಿ, ನಂಗೆ ಗೊತ್ತಾಗಿದೆ ಈಗ, ನಾನು ಬೆಟರ್ ಮಾಡ್ತೀನಿ. ಇದು ಪಾಠ. ನೀವು ಬೆಟರ್ ಆಗ್ತೀರಾ, ಬೆಟರ್ ಮಾಡ್ತೀರಾ, ಬೇರೆನೇ ಮಾಡ್ತೀರಾ, ಚೆನ್ನಾಗೇ ಆಗ್ತೀರಾ.